ಮಂಜುನಾಥ್ ಬಾಬು, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ವಿವಿಐಪಿ ಸೆಕ್ಯೂರಿಟಿ ಬ್ಯಾಂಗ್ಳೂರ್, ಇವರು ಕೂಡ ನಮ್ಮಲ್ಲಿ ಪ್ಯಾಟರ್ನ್ ಆಗಿರ್ತಾರೆ. ಶ್ರೀ ಭಾರ್ಗವ್ ಗೋಪಾಲ್ ಸ್ವಾಮಿ, ವಕೀಲರು, LLM ಲಂಡನ್, CR ಗೋಪಾಲ್ ಸ್ವಾಮಿ ಅಸೋಸಿಯೇಟ್ಸ್, ಹೈಕೋರ್ಟ್ ಆಫ್ ಕರ್ನಾಟಕ, ಇವರು ನಮಗೆ ಲೀಗಲ್ ಅಡ್ವೈಸರ್ ಆಗಿ ನಮಗೆ, ಹಾಗೂ BP ಮೂರ್ತಿ ಅಂತ ಅವರು ಕೂಡ ನಮ್ಮಲ್ಲಿ ಅಧ್ಯಕ್ಷರಾಗಿದ್ದಾರೆ, ಚೈತನ್ಯ ಯುವ ಕೇಂದ್ರ ಮೈಸೂರು, ಹಾಗೂ ಸತೀಶ್ ಅಂತ ಅಂದ್ಬಿಟ್ಟು ಅವರು HOD ಆಫ್ DPS ನಾರ್ತ್ ಬ್ಯಾಂಗ್ಳೂರ್, ಇವರು ನಮ್ಮಲ್ಲಿ ಟೆಕ್ನಿಕಲ್ ಸೆಕ್ರೆಟರಿ ಆಗಿದ್ದಾರೆ. ಸೊ ಕೆ ಚಂದ್ರು ಇವರು ಕೂಡ ನಮ್ಮಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಮಂಡ್ಯ. ಅನಿಲ್ ಹಿಚ್ಚಟ್ಟಾರ್, ಶಿವಮೊಗ್ಗ, ಇವರು ಕೂಡ ನಮ್ಮಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಆನಂತರ ಡಾಕ್ಟರ್ ಜಮುನಾ P, ಇವರು ಕೂಡ ಯೋಗ ಶಿಕ್ಷಕರು, ಇವರು ಕೂಡ ನಮ್ಮಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ನಂತರ ಸುದರ್ಶನ್ ಅಂತ ಅಂದ್ಬಿಟ್ಟು ಇವರು ಉಪಾಧ್ಯಕ್ಷರಾಗಿರ್ತಾರೆ. ಶ್ರೀ ಆರ್ತಿ ಸಂಕೇಶ್ವರಿ, ಇವರು ಬೆಳಗಾವಿ, ಇವರು ಕೂಡ ನಮ್ಮಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ವೀರಯ್ಯ ಪ್ರಸಾದಿ ಮಠ್, ಇವರು ಕೂಡ ಉಪಾಧ್ಯಕ್ಷರು. ಮಂಜುನಾಥ್ DD, ಇವರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ. ಸರ್ ಏನ್ ವಿಷಯ ಇದೆ ಅದೇ ಸರ್. ಸೊ ಎಲ್ಲರೂ ಕೂಡ ನಮ್ಮಲ್ಲಿ ಒಟ್ಟಾರೆ 33 ಜನ ನಮ್ಮ ಅಸೋಸಿಯೇಷನ್ ಇರ್ತಾರೆ. ಸಂಸ್ಥೆಯಲ್ಲಿ ನಾವು ಸದೃಢವಾಗಿರ್ಬೇಕು ಅಂತ ಹೇಳಿದ್ರೆ ಅಸೋಸಿಯೇಷನ್ ತುಂಬಾ ಮುಖ್ಯ. ಇಲ್ಲಿ ನಮ್ಮ ಎಲ್ಲ ಯುವ ಬಂಧುಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಬೇಕು, ಕರ್ನಾಟಕದ ಸರ್ಕಾರದಿಂದಾಗ್ಲಿ, ಭಾರತ ಸರ್ಕಾರದಿಂದಾಗ್ಲಿ. ಹಾಗಾಗಿ ಈ ಅಸೋಸಿಯೇಷನ್ ನಾವು 1960ರ ಅಡಿಯಲ್ಲಿ ಕಾಯ್ದೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಇನ್ನು ಮುಂದೆ ಇದು ಅದ್ಭುತವಾಗಿ ಕರ್ನಾಟಕದಲ್ಲಿ ಎಲ್ಲ ರೀತಿ ಕಾರ್ಯಕ್ರಮಗಳನ್ನ ಚಾಲ್ತಿಯಲ್ಲಿ ತಗೊಂಡ್ ಬರ್ತೀವಿ. ಈಗ ನಮ್ಮ ವೆಂಕಟೇಶ್ ಹೇಳಿದಾಗ ಇಷ್ಟು 33 ಜನ ನಾವೆಲ್ಲರೂ ಸಂಘಟನೆ ಮಾಡಿ ಕೆಲಸ ಮಾಡ್ತಾ ಇದ್ವಿ. ಕರ್ನಾಟಕದ ಎಲ್ಲ ಯುವ ಬಂಧುಗಳನ್ನ ಒಗ್ಗೂಡಿಸ್ಬೇಕು ಅಂತ, ಕರ್ನಾಟಕ ಯುವಕ್ಕೆ ಏನೇನು ಮಾನ್ಯತೆಗಳು ಬೇಕು ಅದೆಲ್ಲ ಸಿಗ್ಬೇಕು ಅಂತ ವಿಶೇಷವಾಗಿ ಈ ಒಂದು ಯೋಜನೆಯನ್ನ ನಾವು ಮಾಡ್ತಾ ಇದ್ವಿ. ಇಲ್ಲಿ ಎಲ್ಲ ವಿಭಾಗದಲ್ಲೂ ನಾವು ಕಾಂಪಿಟೇಷನ್ಸ್ ಇರ್ಬೋದು, ಎಕ್ಸಾಮಿನೇಷನ್ಸ್ ಇರ್ಬೋದು, ಸೇವೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಜನಗಳಿಗೆ ಆರೋಗ್ಯವೇ ಸಂಪತ್ತು ಅನ್ನೋ ಹಾಡಿ ಮಾತಾಡ್ಬಾರ್ದಲ್ಲಿ ಸರ್ ಒಂದು ನಿಮಿಷ. ಎಲ್ಲ ಇವರಿಗೆ ಆರೋಗ್ಯವೇ ಸಂಪತ್ತು, ಹೀಲ್ ದ ಹೀಲ್ ವಿತೌಟ್ ಬಿಲ್, ಡೂ ಯೋಗ ನೋ ರೋಗ, ಬಿ ಅಂಡ್ ಮೇಕ್ ಅಂತ ನಾವು ಮಾಡ್ತಾ ಇದ್ವಿ. ಎಲ್ಲರಿಗೂ ಆರೋಗ್ಯ ಸಿಗಬೇಕು ಮುಖ್ಯವಾಗಿ. ಮತ್ತೆ ನಮ್ಮ ಕುಂದುಕೊರತೆಗಳು, ಶಿಕ್ಷಕರಲ್ಲಿ ಅವರಿಗೆ ಹಲವಾರು ರೀತಿಯಾದಂತಹ ಸರ್ಕಾರದಿಂದ ಬರುವಂತಹ ಎಲ್ಲ ಏನೇನು ಅವರಿಗೆ ಸವಲತ್ತುಗಳು ಸಿಗಬೇಕು ಆ ಸವಲತ್ತುಗಳಿಗೆಲ್ಲ ಸಹಾಯ ಮಾಡ್ತೀವಿ. ಮತ್ತೆ ಈ ಅಸೋಸಿಯೇಷನ್ ಮುಖಾಂತರ ನಾವು ಅವರಿಗೆ ಯೋಗದಲ್ಲಿ ವಿಶಿಷ್ಟವಾದಂತಹ ಶ್ರೇಷ್ಠ ಜ್ಞಾನವನ್ನು ಕೊಟ್ಟು ದೇಶ ವಿದೇಶಗಳಲ್ಲಿ ಅವರಿಗೆ ಜಾಬ್ ಆಪರ್ಚುನಿಟೀಸ್, ಉದ್ಯೋಗಾವಕಾಶಗಳನ್ನು ಸಹ ಮಾಡಿಕೊಡ್ತಾ ಇದ್ವಿ. ಇದೆಲ್ಲವನ್ನ ನಾವು ಮುಂದಿನ ದಿನಗಳಲ್ಲಿ ತರ್ತಾ ಇದ್ವಿ. ಹಾಗಾಗಿ ನೀವು ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಪ್ರಕಟಿಸಿ ನಮ್ಮ ಎಲ್ಲ ಈ ಕರ್ನಾಟಕದ ಎಲ್ಲ ಯುವ ಬಂಧುಗಳು ಇದರಲ್ಲಿ ಮೆಂಬರ್ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಹಾಗೆ ಇದನ್ನು ಸಂಪೂರ್ಣ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಂತರ ನಮ್ಮ ಗಣೇಶ್ ಜಿ ಅವರ ಬಗ್ಗೆ ಮಾತಾಡ್ತಾರೆ. ನಂತರ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಗಣೇಶ್ ಅವರು ಈ ಸಂಸ್ಥೆಯ ಉದ್ದೇಶಗಳು ಹಾಗೂ ವೈಶಿಷ್ಟ್ಯಗಳನ್ನ ಹೇಳಬೇಕು ಅಂತ ನಾನು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮಾಸ್ಟರ್ ವೆಲ್ಫೇರ್ ಅಸೋಸಿಯೇಷನ್ ಈ ಒಂದು ಸಂಸ್ಥೆ ಕರ್ನಾಟಕದ ರಾಜ್ಯ ಎಲ್ಲ ಯೋಗ ಮಾಸ್ಟರ್ಗಳ ಒಂದು ಕನಸಾಗಿತ್ತು. ಯಾಕೆಂತ ಹೇಳಿದ್ರೆ ಈ ಒಂದು ರಾಜ್ಯದಲ್ಲಿ ಇಂಥ ಒಂದು ಸಂಸ್ಥೆ ಸ್ಥಾಪನೆ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಒಂದು ಕನಸನ್ನ ಕಂಡಿದ್ರು. ಯಾಕೆಂತ ಹೇಳಿದ್ರೆ ಈ ಯೋಗ ಶಿಕ್ಷಕರಿಗೆ ಯಾವುದೇ ಆದಂತಹ ಒಂದು ಮೂಲ ಸೌಕರ್ಯ ಕೊಡುವಂತದ್ದು ಮತ್ತು ಸಮಾಜ ಭದ್ರತೆಯನ್ನ ಕೊಡುವಂತಹ ಒಂದು ಸಂಸ್ಥೆ ಈವರೆಗೂ ಸ್ಥಾಪನೆ ಆಗಿರ್ಲಿಲ್ಲ. ಅವರೆಲ್ಲ ಕನಸು ಇವತ್ತು ನನಸಾಗಿದೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಈ ಸಂಸ್ಥೆ ಮೂಲಕ ಅವರಿಗೆ ಒಂದು ಭದ್ರತೆ ಒದಗಿಸುವಂತಹ ಕೆಲಸ ಇವತ್ತಿನಿಂದ ಪ್ರಾರಂಭ ಆಗಿದೆ. ಈ ಸಂಘವು ರಾಜ್ಯದ ವಿವಿಧ ಭಾಗಗಳಿಂದ ಯೋಗ ಮಾಸ್ಟರ್ಗಳು, ಯೋಗ ತರಬೇತುದಾರರು ಮತ್ತು ವೆಲ್ನೆಸ್ ವೃತ್ತಿಪರರನ್ನು ಒಂದೇ ವೇದಿಕೆ ತರಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಸಮುದಾಯಕ್ಕೆ ಬಲವಾದ ಒಕ್ಕೂಟದ ಧ್ವನಿ ಮತ್ತು ಉತ್ತಮ ಅವಕಾಶಗಳೊಂದಿಗೆ ವ್ಯವಸ್ಥಿತ ಬೆಂಬಲವನ್ನು ಒದಗಿಸಲು ಉದ್ದೇಶಿಸಿದೆ. ಈ ಸಂಘದ ಪ್ರಮುಖ ವೈಶಿಷ್ಟ್ಯವೇನೆಂದರೆ ಶಿಸ್ತು ಮತ್ತು ಸುರಕ್ಷತೆ ಬಗ್ಗೆ ಅದರ ದೃಢ ನಿಲುವು. ಯಾವುದೇ ಯೋಗ ಮಾಸ್ಟರ್ ಅನಾಚಾರ ಅಥವಾ ಮಹಿಳಾ ಸುರಕ್ಷತೆ ಉಲ್ಲಂಘನೆಗಳಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಈ ಸಂಘ ಘೋಷಣೆ ಮಾಡ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಅಮಾನತು ಅಥವಾ ಶಾಶ್ವತ ನಿಷೇಧವನ್ನು ವಿಧಿಸಲಾಗುತ್ತದೆ.
ಇದರಿಂದ ಯೋಗ ಕ್ಷೇತ್ರದಲ್ಲಿ ಸುರಕ್ಷಿತ ಮತ್ತು ನೈತಿಕ ವಾತಾವರಣವನ್ನು ಬಲಪಡಿಸಲಾಗುತ್ತದೆ. ಇಂತಹ ಅಮೂಲ್ಯವಾದಂತಹ ಉದ್ದೇಶಗಳನ್ನ ಇಟ್ಕೊಂಡು ಈ ಸಂಸ್ಥೆಯನ್ನ ಇಂದಿನಿಂದ ನಾವು ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಎಲ್ಲ ಯೋಗ ಶಿಕ್ಷಕರು ಈ ಒಂದು ಸಂಸ್ಥೆಯಲ್ಲಿ ನೋಂದಣಿ ಮಾಡುವ ಮೂಲಕ ಇನ್ನಷ್ಟು ಅವರ ಅನುಕೂಲತೆ ಮತ್ತು ಭದ್ರತೆಯನ್ನ ಮಾಡ್ಕೋಬೇಕಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಕರ್ನಾಟಕ ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಅಂಡರ್ ಸೊಸೈಟೀಸ್ ಆಕ್ಟ್ 1960 ಅಂಡರ್ ಸೆಕ್ಷನ್ 17 ಅಲ್ಲಿ ನಾವು ನೋಂದಣಿಯನ್ನು ಮಾಡಿರ್ತೀವಿ ಅಸೋಸಿಯೇಷನ್ ನ. ಸೊ ಇಲ್ಲಿವರೆಗೆ ನಮ್ಮ ಕರ್ನಾಟಕದಲ್ಲಿ ಯೋಗ ಶಿಕ್ಷಕರಿಗೆ ಸಿಗಬೇಕಾದಂತಹ ಒಂದು ಸೌಲಭ್ಯಗಳು ಯಾವುದು ಇಲ್ಲಿವರೆಗೆ ಸಿಕ್ಕಿರೋದಿಲ್ಲ. ಹಾಗೆ ಒಂದು ಇದು ಅಸಂಘಟಿತ ವಲಯ ಅಂತ ಹೇಳ್ಬೋದು. ನಾವು ಯೋಗ ಶಿಕ್ಷಕರದು ಒಂದು ಅಸಂಘಟಿತ ವಲಯ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಗವರ್ಮೆಂಟ್ ಅಲ್ಲಿ ಸಹ ಒಂದು PHC ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಅಲ್ಲಿ ಸಹ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಆದ್ರೂ ಯಾವುದೇ ಒಂದು ಸಾಮಾಜಿಕ ಆರ್ಥಿಕ ಭದ್ರತೆ ಯಾವುದು ಯೋಗ ಶಿಕ್ಷಕರಿಗೆ ಇರೋದಿಲ್ಲ. ಸೊ ಹಾಗಾಗಿ ಯೋಗ ಶಿಕ್ಷಕರಿಗೆ ಒಂದು ನೆಲೆಯನ್ನು ಕಲ್ಪಿಸಿ ಅವರಿಗೆ ಒಂದು ಸಾಮಾಜಿಕ ಆರ್ಥಿಕ ಭದ್ರತೆ ಕಲ್ಪಿಸಬೇಕು ಅಂತ ಹೇಳಿ ನಾವು ಈ ಒಂದು ಮೂಲ ಉದ್ದೇಶಗಳನ್ನ ಇಟ್ಕೊಂಡು ನಾವು ಒಂದು ಕರ್ನಾಟಕ ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ನ ಹುಟ್ಟಾಕಿರ್ತೀವಿ. ಈ ಒಂದು ಕರ್ನಾಟಕ ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಜಾಯಿನ್ ಆಗೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂದ್ರೆ, ಮುಂದಕ್ಕೆ ನಾವು ನಮ್ಮ ಅಸೋಸಿಯೇಷನ್ ಮೆಂಬರ್ ಆದಂತಹ ಎಲ್ಲ ಒಂದು ಯೋಗ ಶಿಕ್ಷಕರಿಗೆ ಒಂದು ವಿಮೆಯನ್ನ, ಒಂದು ಗ್ರೂಪ್ ವಿಮೆಯನ್ನ ಒದಗಿಸಿದಾಗಲಿ, ಹಾಗೆ ಅವರಿಗೆ ಒಂದು ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಅವರಿಗೆ ಒಂದು ಮಿನಿಮಮ್ ಗ್ಯಾರಂಟಿ ಅಂತ ಒಂದು ನಗದನ್ನ ಅವ್ರಿಗೆ ನೀಡೋದಾಗಲಿ, 5,000 ರೂಪಾಯಿಗಳ ಒಂದು ನಗದನ್ನ ಅವ್ರಿಗೆ ನೀಡೋದು. ಹಾಗೆ ಅವರಿಗೆ ಯಾವುದೇ ತರಹದ ಒಂದು ಏನಾದ್ರು ಲೀಗಲ್ ಇಶ್ಯೂಸ್ ಅಲ್ಲಿ ಅವರು ಸಿಗಾಕೊಂಡಾಗ ನಮ್ಮ ಒಂದು ಲೀಗಲ್ ಅಡ್ವೈಸರ್ ಅದನ್ನ ಕಾರ್ಯನಿರ್ವಹಿಸಿ ಅವರ ಒಂದು ಲೀಗಲ್ ಇಶ್ಯೂಸ್ ಇಂದ ಹೊರಗಡೆ ಬರೋದಕ್ಕೆ ಸಲಹೆಯನ್ನ ನೀಡ್ತಾರೆ. ಹಾಗೆ ನಮ್ಮ ಒಂದು ಅಸೋಸಿಯೇಷನ್ ನ ಸದಸ್ಯತ್ವ ಶುಲ್ಕ 1,000 ರೂಪಾಯಿಗಳಿರುತ್ತೆ. ಇದರಲ್ಲಿ ಒಂದು ನೋಂದಣಿ ಶುಲ್ಕ, ಹಾಗೆ ಅಸೋಸಿಯೇಷನ್ ID ಕಾರ್ಡ್ ಹಾಗೂ T-ಶರ್ಟ್ ನ ಒಳಗೊಂಡಿರುತ್ತೆ. ಈ ಒಂದು ಅಸೋಸಿಯೇಷನ್ಗೆ ಎಲ್ಲ ಯೋಗ ಟೀಚರ್ಸ್ ಜಾಯಿನ್ ಆಗಿ ಯೋಗ ಸಮುದಾಯವನ್ನ ಇನ್ನು ಹೆಚ್ಚಿಗೆ ಸಮುದಾಯ ದೊಡ್ಡದಾಗಿ ಹಾಗೂ ಎಲ್ಲರೂ ಒಟ್ಟಾಗಿ ಒಂದು ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ.